ಗಲಾಟೆ ಮಾಡ್ಕೊಂಡ ಯಶ್ ತಾಯಿ. ನಿಲ್ತಾನೆ ಇಲ್ಲ ಹಾಸನದಲ್ಲಿ ಪುಷ್ಪಾ ಅವರ ಸೈಟ್ ವಿಚಾರ. ಕಾಂಪೌಂಡ್ ಕೆಡವಿ ಮತ್ತೆ ಕಾಂಪೌಂಡ್ ಹಾಕಲು ಮುಂದಾದ ಪುಷ್ಪಾ. ಸ್ಥಳಕ್ಕೆ ಬಂದು ಗಲಾಟೆ ಮಾಡಿದ ಜಿಪಿಎ ಹೋಲ್ಡರ್ ದೇವರಾಜ್. ಸ್ಥಳದಲ್ಲಿ ಹೈಡ್ರಾಮಾ, ಗಲಾಟೆ ನಿಲ್ಲಿಸಿದ ಪೊಲೀಸರು. ಆ ಕುರಿತ ಡೀಟೇಲ್ಸ್ ಇಲ್ಲಿದೆ ನೋಡಿ. ಮನೆ ಮುಂದಿನ ಸೈಟ್ಗಾಗಿ ಯಶ್ ತಾಯಿಯಿಂದ ಫೈಟ್. ಹಾಸನದ ಮನೆಯ ಮುಂದೆ ಭಾರೀ ಜಟಾಪಟಿ, ಗಲಾಟೆ. ಕಾಂಪೌಂಡ್ ಕೆಡವಿ ರದ್ದಾಂತ ಯಶ್ ತಾಯಿ ಹೇಳ್ತಾ ಇರೋದೇನು? ಯಶ್ ತಾಯಿ ಮನಸ್ಸು ಮಾಡಿದ್ರೆ ಮನೆ ಮುಂದೆ ಇರೋ ಸೈಟ್ ಮಾತ್ರ ಅಲ್ಲ, ಅದೇ ಊರಿನಲ್ಲಿ ಇನ್ನೂ 10 ಸೈಟ್ಗಳನ್ನ ತೆಗೆದುಕೊಳ್ಳಬಹುದು, 100 ಎಕರೆ ಜಮೀನು ತೆಗೆದುಕೊಳ್ಳಬಹುದು. ಆಲ್ರೆಡಿ ಅವರು ಆ ಕೆಲಸವನ್ನ ಮಾಡಿದ್ದಾರೆ. ಆದ್ರೆ ಅದೆಲ್ಲ ಸಾಲದು ಅಂತ ಮನೆ ಮುಂದೆ ಇರೋ ಖಾಲಿ ಜಾಗಕ್ಕೆ ಕಾಂಪೌಂಡ್ ಹಾಕೊಂಡಿದ್ದು, ಅದು ಈಗ ಭಾರೀ ಸಂಘರ್ಷಕ್ಕೆ ಕಾರಣವಾಗಿದೆ. ಪ್ರತಿದಿನ ಆ ಜಾಗಕ್ಕಾಗಿ ಗಲಾಟೆ ನಡೀತಾ ಇದೆ. ನೋಡಿ ಹೇಗೆ ಕಿತ್ತಾಡ್ಕೊಳ್ತಾ ಇದ್ದಾರೆ ನೋಡಿ. ಖಾಲಿ ಜಾಗದಲ್ಲಿ ಯಶ್ ತಾಯಿ ಪುಷ್ಪಾ ಅವರು ಮತ್ತೆ ಕಾಂಪೌಂಡ್ ಹಾಕಲು ಮುಂದಾಗಿದ್ದು, ಈ ವೇಳೆ ಆ ಜಾಗದ ಮಾಲೀಕರು ಎನ್ನಲಾದ ದೇವರಾಜ್ ಮತ್ತು ಅವರ ಪುತ್ರ ಅಲ್ಲಿಗೆ ಬಂದು ಪ್ರಶ್ನೆ ಮಾಡಿದಾಗ ಅಲ್ಲಿ ಗಲಾಟೆಯಾಗಿದೆ. ಕೆಲಸ ನಿಲ್ಲಿಸಿ, ಅದು ನಮ್ಮ ಜಾಗ ಅಂತ ದೇವರಾಜ್ ಅವರು ಕೇಳಿದ್ದಕ್ಕೆ ನಿಮ್ಮ ಜಾಗ ಅನ್ನೋದಕ್ಕೆ ಪ್ರೂಫ್ ಏನಿದೆ ತೋರಿಸಿ ಅಂತ ಪುಷ್ಪಾ ಅವರು ಜಟಾಪಟಿ ನಡೆಸಿದ್ರು. ಯಾವ ಮಟ್ಟಿಗೆ ಅಲ್ಲಿ ವಾಗ್ವಾದ ನಡೀತು ಅಂದ್ರೆ ಕೆಲಸ ಮಾಡಲು ಬಂದಿದ್ದ ಕಾರ್ಮಿಕರು ತಬ್ಬಿಬ್ಬಾದ್ರು. ಕಾಂಪೌಂಡ್ ಕಟ್ಟಬಾರದು, ಅದು ನಮ್ಮ ಜಾಗ ಅಂತ ದೇವರಾಜ್ ಕಡೆಯವರು, ಇಲ್ಲ ಅದು ನಮ್ಮ ಜಾಗ, ನಾವು ಕಾಂಪೌಂಡ್ ಹಾಕೊಳ್ತೀವಿ ಅಂತ ಪುಷ್ಪಾ ಅವರ ಕಡೆಯವರು ವಾದ ಮಾಡಿದ್ರು. ಕೊನೆಗೆ ಕಾರ್ಮಿಕರನ್ನು ಅಲ್ಲಿಂದ ಕಳಿಸುವ ಪ್ರಯತ್ನ ಮಾಡಲಾಯಿತು. ಆದ್ರೆ ಯಶ್ ತಾಯಿ ಪುಷ್ಪಾ ಎಲ್ಲರಿಗೂ ಆವಾಜ್ ಹಾಕಿ ಕಾಂಪೌಂಡ್ ಕಟ್ಟುವಂತೆ ಕೆಲಸಗಾರರಿಗೆ ಹೇಳಿದ್ರು. ಕೊನೆಗೆ ಪೊಲೀಸರು ಬಂದು ಕೆಲಸ ನಿಲ್ಲಿಸಿ ಅಂತ ಹೇಳಿದ್ರು. ಅವರು ಜಗ್ಗಲಿಲ್ಲ. ಪೊಲೀಸರನ್ನೇ ನಿಮ್ಮ ಮೇಲಾಧಿಕಾರಿಗಳನ್ನ ಕರೆದುಕೊಂಡು ಬನ್ನಿ, ನೀವು ಕೆಲಸ ಮಾಡಲ್ಲ ಅಂತ ಪ್ರಶ್ನೆ ಮಾಡಿದ್ರು. ಪೊಲೀಸರು ನೀವು ಇಲ್ಲಿ ಕೆಲಸ ಮಾಡುವಂತಿಲ್ಲ ಅಂತ ಎಷ್ಟು ಹೇಳಿದ್ರು ಅವರು ಕೇಳಲಿಲ್ಲ. ಸೈಟ್ ಮಾಲೀಕರು ಎನ್ನಲಾದ ದೇವರಾಜ್ ಜೊತೆಯೂ ಪುಷ್ಪಾ ಅವರ ಜಟಾಪಟಿ ಮುಂದುವರೆದಿತ್ತು. ನಮ್ದು ಪ್ರಾಪರ್ಟಿ ಅಂತ ದೇವರಾಜ್ ಹೇಳ್ತಾ ಇದ್ರು. ನಿಮ್ದು ಅನ್ನೋದಕ್ಕೆ ದಾಖಲೆ ಏನಿದೆ, ದಾಖಲೆ ಬೇಕು ತೋರಿಸಿ ಅಂತ ಪುಷ್ಪಾ ಅವರು ಗಲಾಟೆ ಮಾಡಿದ್ರು. ಲಾಯರ್ಗೆ ಫೋನ್ ಮಾಡಿ ಲಾಯರ್ ಬರಲಿ ಅಂತ ಹೇಳಿದ್ರು. ದೇವರಾಜ್ ಅವರು ಕಾನೂನು ಪ್ರಕಾರ ನಡೆದುಕೊಳ್ಳಲಿ, ಲಾಯರ್ ಅವರನ್ನ ಕೋರ್ಟ್ಗೆ ಕಳಿಸಿ ಅಂತ ಹೇಳಿದ್ರು. ಪುಷ್ಪಾ ಮಾತ್ರ ತಗ್ಗೆದೇಲೆ ಅಂತ ಗಲಾಟೆ ಮಾಡಲು ಮುಂದಾದ್ರು. ಗೌರವ ಕೊಡ್ತೀನಿ. ಶನಿವಾರ ತಾನೇ ನಾನು ಇದೇ ಊರ ಮೊಮ್ಮಗಳು, ಏನ್ ರೌಡಿಸಂ ಮಾಡ್ತೀಯಾ ಅಂತ ಆವಾಜ್ ಹಾಕಿದ್ದ ಪುಷ್ಪಾ ಅವರು ಭಾನುವಾರ ಸಹ ತಗ್ಗೆದೇಲೆ ಪುಷ್ಪಾ ಅಂತ ಗಲಾಟೆಗಿಳಿದಿದ್ರು. ಕೋರ್ಟ್ನ ದಾಖಲೆಗಳನ್ನ ತೋರಿಸ್ತಾ ಇದ್ರು. ಅವರು ಮಾತ್ರ ಯಾವುದನ್ನು ನೋಡದೆ ಈ ಜಾಗ ನಮ್ಮದು ಅಂತ ವಾದ ಮಾಡಿದ್ರು. ಯಶ್ ಅವರ ತಾಯಿ ಪುಷ್ಪಾ ಅರುಣ್ ಕುಮಾರ್ ವಿವಾದಿತ ಜಾಗದಲ್ಲಿ ಮತ್ತೆ ಕಾಂಪೌಂಡ್ ಹಾಕಲು ಮುಂದಾಗಿದ್ದು, ಇದೇ ವಿಚಾರಕ್ಕೆ ಈಗ 2 ದಿನಗಳಿಂದ ಜಗಳ ನಡೀತಾ ಇದೆ.
ಹಾಸನ ನಗರದ ವಿದ್ಯಾನಗರ ಬಡಾವಣೆಯಲ್ಲಿರುವ ಯಶ್ ಮನೆಯ ಪಕ್ಕದಲ್ಲಿರುವ ಸೈಟ್ ವಿಚಾರಕ್ಕೆ ಜಗಳ ಆಗ್ತಾ ಇದ್ದು ಇದು ಸದ್ಯಕ್ಕೆ ನಿಲ್ಲೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಈ ಹಿಂದೆ ದೇವರಾಜ್, ಪುಷ್ಪ, ಅರುಣ್ ಕುಮಾರ್ ಹಾಕಿದ್ದ ಕಾಂಪೌಂಡ್ ತೆರವು ಮಾಡಿ ತಂತಿ ಬೇಲಿಯನ್ನ ನಿರ್ಮಾಣ ಮಾಡಿದ್ರು. ಈಗ ಆ ತಂತಿ ಬೇಲಿಯನ್ನ ತೆರವುಗೊಳಿಸಿ ಮತ್ತೆ ಕಾಂಪೌಂಡ್ ಹಾಕಲು ಪುಷ್ಪ, ಅರುಣ್ ಕುಮಾರ್ ಮುಂದಾಗಿದ್ದಾರೆ. ಈ ವೇಳೆ ಸ್ಥಳಕ್ಕೆ ಬಂದ ಜಿಪಿಎ ಹೋಲ್ಡರ್ ದೇವರಾಜ್ ಹಾಗೂ ಯಶ್ ತಾಯಿ ಪುಷ್ಪ ನಡುವೆ ಜಗಳ ನಡೆದಿದೆ. ಸೈಟ್ ವಿಚಾರದಲ್ಲಿ ಹಾಸನ ನಗರದ ಬಡಾವಣೆ ಪೊಲೀಸ್ ಠಾಣೆಯಲ್ಲಿ ಎರಡೂ ಕಡೆಯಿಂದಲೂ ದೂರು ಪ್ರತಿದೂರು ದಾಖಲಾಗಿದೆ. ಆದ್ರೆ ದೇವರಾಜ್ ಅನ್ನೋರು ಜಾಗ ನಮ್ಮದು, ಅದಕ್ಕೆ ನನ್ನ ಬಳಿ ಕೋರ್ಟ್ ಆರ್ಡರ್ ಸಹ ಇದೆ ಅಂತ ಹೇಳ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಯಶ್ ತಾಯಿ ಈ ಹಿಂದೆ ಲಾಯರ್ ಅವರನ್ನ ಕೂರಿಸಿ ಪ್ರೆಸ್ ಮೀಟ್ ಸಹ ಮಾಡಿದ್ರು. ಆ ಜಾಗ ದೇವರಾಜ್ ಅವರದ್ದಲ್ಲ ಅಂತ ಹೇಳಿದ್ರು. ಆದ್ರೆ ದೇವರಾಜ್ ಮಾತ್ರ ಆ ಜಾಗ ನಮ್ಮದು, ನಮ್ಮ ಬಳಿ ಕೋರ್ಟ್ ಆರ್ಡರ್ ಇದೆ ನೋಡಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇದಕ್ಕೆಲ್ಲ ಸೊಪ್ಪು ಹಾಕದ ಪುಷ್ಪ ದೇವರಾಜ್ ಹಾಕಿದ್ದ ತಂತಿ ಬೇಲಿಯನ್ನ ತೆರವು ಮಾಡಿ ಮೊದಲಿನಂತೆ ಕಾಂಪೌಂಡ್ ನಿರ್ಮಾಣ ಮಾಡಿ ಜಾಗವನ್ನ ತಮ್ಮ ಸ್ವಾಧೀನಕ್ಕೆ ತೆಗೆದುಕೊಳ್ಳಲು ಮುಂದಾಗಿದ್ದಾರೆ. ಯಶ್ ಈಗ ದೊಡ್ಡ ರೇಂಜ್ನಲ್ಲಿದ್ದಾರೆ. ಅವರು ವಿವಾದಗಳಿಂದ ದೂರ ಇರಬೇಕು ಅಂದುಕೊಳ್ತಾರೆ. ಆದ್ರೆ ಅವರ ತಾಯಿ ಮಾತ್ರ ಒಂದರ ನಂತರ ಒಂದು ವಿವಾದಗಳನ್ನ ಮಾಡಿಕೊಂಡು ಯಶ್ ಅವರಿಗೆ ಇರಿಸು ಮುರಿಸು ಉಂಟು ಮಾಡ್ತಾ ಇದ್ದಾರೆ. ಈ ಹಿಂದೆ ಜಮೀನು ವಿವಾದಗಳಾದಾಗ ಸ್ವತಃ ಯಶ್ ಅವರೇ ಅದನ್ನೆಲ್ಲ ಬಗೆಹರಿಸಿದ್ರು. ಈಗ ಈ ಸೈಟ್ ವಿವಾದದಲ್ಲಿ ಏನು ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕು.